ದಿನದ 24 ಗಂಟೆಯೂ ಸೇವೆ ಸಲ್ಲಿಸುವವರ ಸಾಲಿಗೆ ಬಿಎಂಟಿಸಿ ಚಾಲಕ ಹಾಗೂ ನಿರ್ವಾಹಕರು ಸೇರ್ತಾರೆ. ಇದೀಗ ಇಂತಹ ಸೇವೆ ಸಲ್ಲಿಸಿದ ಬಿಎಂಟಿಸಿ ಚಾಲಕರಿಗೆ ನಿಗಮ ಬಿಗ್ ಗಿಫ್ಟ್ ನೀಡಿದೆ. ಏನದು ಗಿಫ್ಟ್ ಅಂತೀರಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ರಾಜಧಾನಿ ಬೆಂಗಳೂರಿನ ಮೂಲೆ ಮೂಲೆಗೂ ಸಂಚಾರ ಮಾಡುತ್ತಿರೋ ಬಿಎಂಟಿಸಿ ನಿಗಮ ಇಡೀ ದೇಶದಲ್ಲೇ ಒಂದೊಳ್ಳೆ ಸಾರಿಗೆ ಸೇವೆ ಎಂದು ಹೆಸರು ಪಡೆದುಕೊಂಡಿದೆ. ಈ ಹೆಸರು ಗಳಿಸೋದಕ್ಕೂ ಪ್ರಮುಖ ಕಾರಣ ಬಸ್ನಲ್ಲಿ ಕಾರ್ಯನಿರ್ವಹಿಸುವ ಚಾಲಕರು ಪ್ರಮುಖ ಕಾರಣ. ಯಾಕೆ ಅಂದ್ರೆ ನಿತ್ಯವೂ ಟ್ರಾಫಿಕ್ ಜಂಜಾಟದಲ್ಲಿ ಬಸ್ ಓಡಿಸೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇಷ್ಟು ತೀವ್ರಗತಿಯ ಟ್ರಾಫಿಕ್ ಮಧ್ಯೆಯೂ ಪ್ರಯಾಣಿಕರನ್ನ ಸೇಫ್ ಆಗಿ ತಮ್ಮ ಸ್ಥಳಗಳಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ಹೀಗಾಗಿ ಇಂತಹ ಚಾಲಕರನ್ನ ಗುರುತಿಸಿದ ಬಿಎಂಟಿಸಿ ಪ್ರಮೋಷನ್ ಭಾಗ್ಯ ಕಲ್ಪಿಸಿದೆ. ಬರೋಬ್ಬರಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮುಂದುವರೆದಿರುವ 1,000ಕ್ಕೂ ಹೆಚ್ಚು ಚಾಲಕರಿಗೆ ಕೂಡಲೇ ಜಾರಿಯಾಗುವಂತೆ ಪ್ರಮೋಷನ್ ಕಲ್ಪಿಸಲಾಗಿದೆ. ಕೂಡಲೇ ಮುಂಬಡ್ತಿ ಅರ್ಜಿ ಸಲ್ಲಿಸುವಂತೆ ಬಿಎಂಟಿಸಿ ನಿಗಮ ಪತ್ರ ಹೊರಡಿಸಿದೆ. ಬಿಎಂಟಿಸಿ ಹಿರಿಯ ಚಾಲಕರಿಗೆ ಮುಂಬಡ್ತಿ ಸಂಬಂಧ ಈಗಾಗಲೇ ಬಿಎಂಟಿಸಿ ಅಧಿಕಾರಿಗಳು ಒಂದು ಸುತ್ತಿನ ಸಭೆ ನಡೆಸಿದ್ದು, ಸಭೆಯಲ್ಲಿ ಎಷ್ಟು ಚಾಲಕರಿದ್ದಾರೆ, ಅವರ ವೇತನ ಮತ್ತು ಕರ್ತವ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ಮುಂಬಡ್ತಿ ಪಡೆಯುವ ಚಾಲಕರಿಗೆ ಯಾವ್ಯಾವ ಹುದ್ದೆ ನೀಡಬೇಕಾಗಬಹುದು, ಅವರಿಗೆ ಹೆಚ್ಚುವರಿ ವೇತನ ನೀಡುವ ಬಗ್ಗೆಯೂ ಚರ್ಚೆಯಾಗಿದೆ. ಬಿಎಂಟಿಸಿ ಜನರಲ್ ಮ್ಯಾನೇಜರ್ ಸೇರಿ ಇನ್ನಿತರ ಹಿರಿಯ ಅಧಿಕಾರಿಗಳ ನಡುವೆ ನಡೆದ ಸಭೆಯಲ್ಲಿ ಅಂತಿಮ ಆದೇಶ ಜಾರಿ ಮಾಡಿ ಸುತ್ತೋಲೆ ಹೊರಡಿಸಲಾಗಿದೆ. ಕೂಡಲೇ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಚಾಲಕರು ತಮ್ಮ ಹಾಜರಾತಿ ಮತ್ತು ಇತರೆ ಮಾಹಿತಿ ಜರೂರಾಗಿ ಸಲ್ಲಿಸುವಂತೆ ಕೋರಲಾಗಿದೆ. ಇದಕ್ಕೆ ಡಿಸೆಂಬರ್ 15ರವರೆಗೆ ಮಾತ್ರ ಗಡುವು ನೀಡಿದ್ದು, ಅಷ್ಟರೊಳಗೆ ಬಿಎಂಟಿಸಿ ಕೇಳಿರುವ ಮಾಹಿತಿ ಸಲ್ಲಿಸಬೇಕಿದೆ. ಒಟ್ನಲ್ಲಿ ಹೊಸ ವರ್ಷದ ಸಂಭ್ರಮದ ದಿನದಂದು ಬಿಎಂಟಿಸಿ ಭರ್ಜರಿ ಲಾಭ ಗಳಿಸಿದ ಖುಷಿಯೊಂದಿಗೆ ಇತರರಿಗೂ ಇದು ಸಲ್ಲಿಕೆಯಾಗಲಿ ಅನ್ನೋ ಉದ್ದೇಶದಿಂದ ತನ್ನೊಡಲಲ್ಲಿ ಸೇವೆ ಸಲ್ಲಿಸುವ ಚಾಲಕರಿಗೆ ಹೊಸ ವರ್ಷದ ಬಿಗ್ ಗಿಫ್ಟ್ ನೀಡುವ ಮೂಲಕ ಸಂತಸಕ್ಕೆ ಕಾರಣವಾಗಿದೆ. ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.